ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ ಪ್ರತಾಪ್ ಗೌಡ. ನಿನ್ನೆ ಚಾಮುಂಡೇಶ್ವರಿ ಕೂರಿಸಿದ್ರು ಅಂತ ಹೇಳಿದ್ನಲ್ಲ, ನಮ್ಮನೆ ರೋಡಲ್ಲಿ ನನ್ನ ಮೈದ. ಸೊ ಅದ್ರದ್ದು ನೈಟು ದೊಡ್ಡ ಫಂಕ್ಷನ್ ಆಯಿತು. ಪೂಜೆ, ಪ್ರತಿಷ್ಠಾಪನೆ, ಹೋಮ ಎಲ್ಲ ಥರನೂ ಇತ್ತು. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ನೋಡಿ. ನನ್ನ ಮೈದ ಬಂದು ಪುರೋಹಿತರು ಬಂದಿದ್ದಾರೆ, ಪೂಜೆಗೆ ರೆಡಿ ಆಯಿತು, ಬೇಗ ಬೇಗ ಹೊರಡಿ ಅಂತ ಹೇಳ್ತಿದ್ದಾನೆ. ಹಾಯಿ ಬೇರೆ ಮಾಡ್ತಿದ್ದಾನೆ. ನಾವು ಹೋಗೋಷ್ಟರಲ್ಲಿ ಪೂಜೆ ಶುರು ಆಗಿಬಿಟ್ಟಿತ್ತು. ಪುರೋಹಿತರು ಬಂದು ಅರ್ಚನೆ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಒಳಗಡೆ ನಾವು ಫಸ್ಟ್ ಹೋದಾಗ ಅಲಂಕಾರ ಮಾಡಿರಲಿಲ್ಲ. ಸಂಜೆ ಬಂದಾಗ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿ ಪೂಜೆ ಶುರು ಮಾಡಿದರು ನೋಡಿ. ಇದು ನನ್ನ ಟೀಮ್, ನಮ್ಮ ಗರ್ಲ್ಸ್ ಟೀಮ್. ನಾವೆಲ್ಲ ಸೇರಿಬಿಟ್ರೆ ಒಳ್ಳೆ ಕ್ವಾಟ್ಲೆ ಮಾಡ್ತೀವಿ ನೋಡಿ. ಅವಳು ನನ್ನ ಅದ್ನಿ, ಇವಳು ನನ್ನ ಅತ್ತಿಗೆ ಮಗಳು ಶಾಲು, ಇವಳು ನನ್ನ ವಾರ್ಗಿತ್ತಿ. ನಾವೆಲ್ಲ ಸೇರಿಕೊಂಡ್ರೆ ಸಖತ್ತಾಗಿರುತ್ತೆ, ತುಂಬ ಮಜಾ ಮಾಡ್ತೀವಿ. ಬಟ್ ರೇರು ನಾವು ಹಿಂಗೆ ಸೇರೋದು. ಒಂದೇ ಕಡೆ ಇದ್ದೀವಿ, ಅಕ್ಕಪಕ್ಕನೇ ಇದ್ದೀವಿ. ಈ ಥರ ಫಂಕ್ಷನ್ ಮಾಡಿದಾಗ ಚೆನ್ನಾಗಿ ಸೇರ್ತೀವಿ ನೋಡಿ. ನನ್ನ ಮೈದ ಮತ್ತೆ ಏನು ಮಾಡ್ತಿದ್ದೀರಾ ಅದಕ್ಕೆ ಅಂತ ನೋಡ್ತಾ ಇದ್ದಾನೆ. ನಾನು ವ್ಲಾಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಕಣೋ ಅಂದ ತಕ್ಷಣ ಆ ಕಡೆ ಹೊರಟೋಗ್ತಾನೆ. ನನ್ನ ಮಗ ನೋಡಿ ಮುಖ ಮುಚ್ಕೊಂಡಿದ್ದಾನೆ, ಅವ್ನಿಗೆ ವೀಡಿಯೋಗೆ ಬರೋಕ್ಕೆ ಇಷ್ಟ ಇಲ್ಲ. ಸೊ ಚೆನ್ನಾಗಿತ್ತು. ನಾವು ಒಂದು ಕಡೆ ಹೋದರೆ ನಮಗೆ ಇಂಪಾರ್ಟೆಂಟ್ ಕೊಡ್ತಿದ್ದಾರೆ, ನಮ್ಮನ್ನು ಮುಂದೆ ನಿಲ್ಲಿಸಿ ಏನೋ ಒಂದು ಹೇಳ್ತಿದ್ದಾರೆ ಅಂದಾಗ ಖುಷಿಯಾಗುತ್ತೆ. ಅದೇ ಇದು ನಮ್ಮ ಕೈಲೇ ಪೂಜೆ, ಅರ್ಚನೆ, ನಾವೇ ಕೆಂಪಾರತಿ ಎಲ್ಲ ಮಾಡಿದ್ವಿ. ಅರ್ಚನೆ ಅಂತಂದರೆ ಹೂವಿನ ಅರ್ಚನೆ, ಪುರೋಹಿತರೆ ಎಲ್ಲ ಮಾಡಿದ್ರು. ಹೂವು ಹಾಕೋದು, ಕುಂಕುಮ ಅರ್ಚನೆ ಮಾಡೋದು ಎಲ್ಲ ಮಾಡಿದ್ವಿ. ನೆಕ್ಸ್ಟು ನಮ್ಮ ಚಿಕ್ಕಮ್ಮನ ಮನೆಗೆ ಹೋದ್ವಿ. ಅಲ್ಲೂ ಪ್ರಸಾದ ಮಾಡಿ ದೇವಸ್ಥಾನಕ್ಕೆ ಕೊಡ್ತೀನಿ ಬಾ ಅಂತ ಹೇಳಿದರು. ಅವ್ರ ಮನೇಲಿ ಎಷ್ಟು ಬೆಕ್ಕಿದೆ ಅಂತಂದರೆ ಇಲ್ಲ ಅಂದರೂ ಕೌಂಟ್ ಮಾಡಿಲ್ಲ ನಾನು. ಬೆಕ್ಕಂದೇ ಒಂದು ಸಲ ವ್ಲಾಗ್ ಮಾಡ್ತೀನಿ ಎಷ್ಟು ಬೆಕ್ಕಿದೆ ಅಂತ ಎಣಿಸ್ಬಿಟ್ಟು. ಆದರೆ ತುಂಬ ಕ್ಯೂಟಾಗಿವೆ ಎಲ್ಲ. ಒಂದೊಂದು ಬೆಕ್ಕಿಗೆ 4-5 ಮರಿಗಳು. ಬಾತ್ ರೆಡಿಯಾಗಿದೆ ನಮ್ಮ ಚಿಕ್ಕಮ್ಮನ ಮೇಲೆ. ನಮ್ಮಮ್ಮ, ನಮ್ಮ ಆಂಟಿ, ನಮ್ಮ ಅತ್ತಿಗೆ ಎಲ್ಲ ಬಂದಿದ್ದಾರೆ. ಇವ್ರ ಮನೆಗೆ ನಾನು ಹೋಗಿದ್ದು. ಹೋದ ತಕ್ಷಣ ಬಾತ್ ಹಿಡ್ಕೊಬಿಟ್ರು ತಿನ್ನು ಅಂತ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಆಮೇಲೆ ತಿಂತೀನಿ ಅಂತ ಅಂದೆ. ಸೊ ಬೆಕ್ಕುಗಳು ನೋಡಿ. ನೆಕ್ಸ್ಟು ಬೆಳಗ್ಗೆನೇ ನನ್ನ ಮಗಳನ್ನ ತೊಳೆದಿದ್ದೆ ದೇವಸ್ಥಾನದಿಂದ ಬಂದು. ನೋಡಿ ಹೇರ್ ಡ್ರೈ ಮಾಡ್ತಾಯಿದ್ದೀನಿ. ಹಿಂದೆ ಬಾಲದ ಹತ್ರ ಕೂದಲು ಜಾಸ್ತಿ, ಅದಕ್ಕೆ ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಅವಳು ಹೇರ್ ಡ್ರೈ ಮಾಡಿಸ್ಕೊಳ್ಳಲ್ಲ, ಸ್ವಲ್ಪ ಇರಿಟೇಟ್ ಮಾಡ್ಕೋತಾಳೆ ನೋಡಿ. ಮುಖನ ಹೆಂಗೆ ಆ ಕಡೆ ತಿರುಗಿಸ್ಕೊಂಡು ಮಲಗಿದ್ದಾಳೆ. ಅವಳಿಗಿಷ್ಟನೇ ಆಗಲ್ಲ. ಆದರೂ ಮಳೆ ಅಲ್ವಾ, ತೊಳೆದಾಗ ಡ್ರೈ ಮಾಡಲೇಬೇಕು, ಇಲ್ಲಾಂದರೆ ವೆಟ್ ಆಗಿಬಿಟ್ಟಿರುತ್ತೆ ಮೈಯೆಲ್ಲ. ಒರೆಸ್ತೀನಿ ಚೆನ್ನಾಗಿ, ಆದ್ರೂ ಹೇರ್ ಡ್ರೈ ಮಾಡೇ ಮಾಡ್ತೀನಿ. ನನಗೆ ಅವಳು ಕೆಲಸ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಳೇ ಇಷ್ಟ, ತುಂಬ ಇಷ್ಟ. ಅವಳು ನನ್ನ ತುಂಬ ಇಷ್ಟಪಡ್ತಿದ್ದಾಳೆ. ಲವ್ ಯು ಸೋ ಮಚ್. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.